ತಮಿಳುನಾಡು ರಾಜಕಾರಣ ಇದೆಯಲ್ಲ, ರಾಜಕಾರಣದ ದೃಷ್ಟಿಯಿಂದ ಇವತ್ತು ಮಹತ್ತರ ದಿನ. ಯಾಕೆಂದರೆ 5 ದಶಕಗಳ ನಂತರ ದ್ರಾವಿಡ ಪಕ್ಷಗಳನ್ನು ಪಕ್ಕಕ್ಕೆ ತಳ್ಳಿ ಒಬ್ಬ ಚಿತ್ರನಟ ಮುಖ್ಯಮಂತ್ರಿ ಆದದ್ದು. ಅಷ್ಟೇ ಅಲ್ಲ, ಇವತ್ತು ಅವರ ವಿಶ್ವಾಸಮತ ಕುರಿತು ಚರ್ಚೆ ನಡೀತಾ ಇದೆ. ಬೆಳಗಿನಿಂದ ಚರ್ಚೆ ನಡೀತಾ ಇದೆ. ಕುತೂಹಲಕರವಾದ ಚರ್ಚೆ ಅದು. ಒಂದು ಕೆಲವು ಅಲ್ಲಿ ನೋಡಿ, ಅಲ್ಲಿರುವ ಕಲ್ಚರ್ ಹೇಗೆ ಅಂತ. ಅಲ್ಲಿ ಇವತ್ತು ಚರ್ಚೆ ನಡೆಯುವ ಸಂದರ್ಭದಲ್ಲಿ ಕೆಲವು ಸದಸ್ಯರು ಮಾತನಾಡಿದ್ದೇನು ಗೊತ್ತಾ, ಬಹಳ ಮುಖ್ಯವಾಗಿತ್ತು ಅದು. ಅದು ಏನು ಅಂತ ಅಂದರೆ, ಅವರು ಕರ್ನಾಟಕದಲ್ಲಿ ನಡೆದಂಥ ಗೌರಿ ಲಂಕೇಶ್ ಮತ್ತು ಕಲಬುರ್ಗಿಯವರ ಹತ್ಯೆ ವಿಚಾರ ಪ್ರಸ್ತಾಪ ಆಯಿತು. ಅದರಂತೆ ಮಹಾರಾಷ್ಟ್ರದಲ್ಲಿ ನಡೆದ ವಿಚಾರ ಪ್ರಸ್ತಾಪ ಆಯಿತು. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರತಿಬಂಧಕ ಕಾನೂನೇನು ಮಾಡಲಾಗಿದೆ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ, ಅದು ಜಾರಿಗೆ ಬರಬೇಕು ಅಂಥೇಳಿ ಸದಸ್ಯರುಗಳು ಅಲ್ಲಿ ಒತ್ತಾಯ ಮಾಡಿದರು. ಇದು ಒಂದು ಪಾರ್ಟ್, ನಾನು ಪಾಸಿಂಗ್ ರಿಮಾರ್ಕಾಗಿ ಹೇಳ್ತೀನಿ. ಹೇಗೆ ತಮಿಳುನಾಡಿನ ಜನ ಹೇಗಿದ್ದಾರೆ ಅನ್ನೋದಕ್ಕಾಗಿ, ಒಳ್ಳೆಯದನ್ನು ಅವರು ಎಲ್ಲ ಕಡೆಯಿಂದ ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ. ಅದರಿಂದ ಕರ್ನಾಟಕದ ಕಾನೂನು ಏನಿದೆ ಅದರ ಬಗ್ಗೆ ಚರ್ಚೆ ನಡೀತು ಅನ್ನೋದು. ಇನ್ನೊಂದು ಬಹಳ ಮುಖ್ಯವಾದ ಬೆಳವಣಿಗೆಗಳು ತಮಿಳುನಾಡಿನಲ್ಲಿ ಆಗ್ತವೆ. ವಿಜಯ್ ಸೇಫ್ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಬಹಳ ಮುಖ್ಯವಾಗಿ 2 ದ್ರಾವಿಡ ಪಕ್ಷದಲ್ಲಿ DMK ಆ್ಯಂಡ್ ಅಣ್ಣಾ DMK 2 ಪಕ್ಷಗಳು ಸೋತಿದ್ದು. ಆದರೆ ಅಣ್ಣಾ DMK ಬಹುಮಟ್ಟಿಗೆ ಛಿದ್ರವಾಗ್ತಾ ಇದೆ. ಯಾಕೆಂದರೆ ಅಣ್ಣಾ DMKಯ 30ಕ್ಕೂ ಹೆಚ್ಚು ಸದಸ್ಯರು ವಿಜಯ್ ಅವರಿಗೆ ಬೆಂಬಲ ಕೊಡುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಆ 30 ಜನ ಬೆಂಬಲ ಕೊಟ್ಟಾಗ ವಿಜಯ್ ಅವರ ಸ್ಟ್ರೆಂತ್ ಏನಿದೆ ಸದನದಲ್ಲಿ ಅದು 150 ದಾಟುತ್ತೆ. ಅದನ್ನು ನಾವಾಗ ಸುಭದ್ರ ಸರ್ಕಾರ ಅಂತ ಕರಿಬೋದು. ಸುಭದ್ರ ಸರ್ಕಾರ ಅನುಮಾನ ಬೇಕಾಗಿಲ್ಲ. ಆ ರೀತಿ ಅದರ ಜೊತೆಗೆ ಸ್ಟಾಲಿನ್ ಅವರು ಹೇಳದಂತೆ DMK ಏನಿದೆ ಅದು ತಕ್ಷಣ ಈ ಸರ್ಕಾರದ ಕಾಲೆಳೆಯುವ ಕೆಲಸವನ್ನು ಮಾಡಲ್ಲ, ಅಥವಾ ಕಾಲೆಳೆಯೋದಕ್ಕೆ ಸಾಧ್ಯವೂ ಇಲ್ಲ. ಈಗ ಅಂಥ ಸಿಚುವೇಶನ್ ಇದೆ. ಅದರಿಂದ ಇವತ್ತು ವಿಶ್ವಾಸ ಮತ ಏನಿದೆ ಅದು ಮತಕ್ಕೆ ಹಾಕಿದರೆ ಆ ಸಂದರ್ಭದಲ್ಲಿ ನಾವು ಸದನದಲ್ಲಿ ಇರುವುದಿಲ್ಲ ಅನ್ನುವ ಮಾತನ್ನು ಸ್ಟಾಲಿನ್ ಅವರ ಪಕ್ಷ ಹೇಳಿದೆ. ಅದರಿಂದ ಅವರು ಸಭಾತ್ಯಾಗ ಮಾಡ್ಬೋದು. ಅದರಿಂದ ಸೇಫಾಗಿ ಅವರು ವಿಶ್ವಾಸ ಮತ ಗಳಿಸ್ತಾರೆ. ಮತ ಗಳಿಸಿದ ಮೇಲೆ ಸುಮಾರು 6 ತಿಂಗಳಿಗೆ ಏನು ತೊಂದರೆ ಇಲ್ಲ, ಅವ್ರು ಮತ್ತೇನು ವಿಶ್ವಾಸ ಮತ ಪಡಿಬೇಕಾಗಿಲ್ಲ. ಆದರೆ ಇಡೀ ತಮಿಳುನಾಡು ರಾಜಕಾರಣದಲ್ಲಿ ವಿಜಯ್ ತರುತ್ತಿರುವ ಬದಲಾವಣೆಗಳು ಏನು ಅಲ್ವಾ? ಒಂದು, ಈ ದ್ರಾವಿಡ ಪಕ್ಷಗಳು ಏನಿದ್ವು ಅವರು ಇಡೀ ತಮಿಳುನಾಡು ರಾಜಕಾರಣವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದರು. ಅಣ್ಣಾ DMK ಈ ಒಡೆದು ಮರೆಯಾಗುವ ಸ್ಥಿತಿಗೆ ಬಂದಿದೆ. ಅಂದರೆ ಈ ಅಣ್ಣಾ DMK ಸ್ಥಾನವನ್ನು ವಿಜಯ್ ಅವರ ಪಕ್ಷ ಏನಿದೆ ಅದು ಆ ಸ್ಥಾನವನ್ನು ತುಂಬುತ್ತಾ ಅನ್ನೋದು ವಿಷಯ. ಹಾಗೆ ನೋಡಿದರೆ ದಟ್ ಒಟ್ಟಾರೆಯಾಗಿ ತಮಿಳುನಾಡಿನ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಕಡಿಮೆ. ಅಣ್ಣಾ DMK BJP ಜೊತೆ ಒಪ್ಪಂದ ಮಾಡಿತ್ತು ಅಂತಂದರೆ ಅದು ಕೂಡ ಅದರ ಹಿನ್ನೆಲೆ ದ್ರಾವಿಡ ಪಕ್ಷಗಳ ಹಿನ್ನೆಲೆಯೇ ಅಲ್ವಾ? ಈಗ ವಿಜಯ್ ಕೂಡ ಹಾಗೇನೆ. ವಿಜಯ್ ಬಂದ ತಕ್ಷಣ ಕೆಲವೊಂದು ಹೆಜ್ಜೆ ಗುರುತುಗಳನ್ನ ಇಟ್ಟಿದ್ದಾರೆ ಅಂತ, ಅದು ಕುತೂಹಲಕರವಾದ್ದು. ಒಂದು, ಮದ್ಯದ ಅಂಗಡಿಗಳೇನಿವೆ, ಶಾಲೆಗಳು, ದೇವಸ್ಥಾನಗಳ ಸಮೀಪ ಇರುವಂಥ ಎಲ್ಲ ಮದ್ಯದ ಅಂಗಡಿಗಳ ಲೈಸೆನ್ಸನ್ನು ರದ್ದು ಮಾಡಿದ್ದು ಬಹಳ ಮುಖ್ಯವಾಗಿ. ಅದರ ಜೊತೆಗೆ ಅವರು ಏನು ಮಹಿಳೆಯರಿಗೆ ಉಚಿತ ಪ್ರವಾಸ ಬಸ್ ಏನಿದೆ ಅದರ ವ್ಯವಸ್ಥೆ ಆದೇಶಕ್ಕೆ ಸಹಿಯಾಗಿತ್ತು. ಅಂದರೆ ಅವರು ಗಟ್ಟಿ ಹೆಜ್ಜೆಯನ್ನು ಇಡುವುದಕ್ಕೆ ಯತ್ನ ಮಾಡ್ತಿದ್ದಾರೆ. ಏನು ತಮಿಳುನಾಡಿನಲ್ಲಿ ಈ 2 ಪಾರ್ಟಿ ಸಿಸ್ಟಮ್ ಇತ್ತಲ್ಲ, ಅದು ಮತ್ತೆ ಈಗ ಬರುತ್ತಾ, ಅಣ್ಣಾ DMK ಹೊರಟೋಗುತ್ತಾ ಅಂತ. ಪಳನಿಸ್ವಾಮಿ ಅವರ ಅಣ್ಣಾ DMKಯಲ್ಲಿ ಈಗ ಹೆಚ್ಚು ಜನ 16-17 ಜನ ಉಳ್ಕೊಂಡಿದ್ದಾರೆ ಅಷ್ಟೇ. ಆದ್ದರಿಂದ ಈ ಬೆಳಗ್ಗೆ ಕೂಡ ಅಣ್ಣಾ DMK ಎಚ್ಚರಿಕೆ ಕೊಟ್ಟಿದೆ ಸದಸ್ಯರಿಗೆ, ಯಾವ ಕಾರಣಕ್ಕೂ ನೀವು ಕೂಡ ಸದನದಿಂದ ಎಬ್ಸ್ಟೇನ್ ಆಗಬಾರ್ದು, ಹಾಗೆಯೇ ಸರ್ಕಾರಕ್ಕೆ ಬೆಂಬಲ ಕೊಡಬಾರ್ದು. ಹಾಗೆ ಕೊಟ್ಟರೆ ನಿಮ್ಮನ್ನು ಪಕ್ಷ ವಿರೋಧಿ ಚಟುವಟಿಕೆ ಕಾರಣಕ್ಕಾಗಿ ಪಕ್ಷಾಂತರ ನಿಷೇಧ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತೆ, ಈ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಆದರೆ ಷಣ್ಮುಗಂ ಅವರ ಗುಂಪೇನಿದೆ ಅವರು ನೋ
ನಾವು ವಿಜಯ್ ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಇವ್ರ ನಂತರ ಏನು ಮಾಡ್ತಾರೆ? ಒಂದು 30ಕ್ಕಿಂತ ಜಾಸ್ತಿ ಆದರೆ ಪಕ್ಷ ಇಬ್ಬಾಗವಾದಂತೆ. ಆ ಇಬ್ಬಾಗವಾದ ಈ ಗುಂಪು ಏನಿದೆ, ಇವರು TVK ಜೊತೆಗೆ ಅಂದರೆ ವಿಜಯ್ ಅವರ ಪಕ್ಷದ ಜೊತೆಗೂ ಸೇರಬಹುದು ಅಥವಾ ಹೊರಗಿಂದ ಬೆಂಬಲ ಕೊಡಬಹುದು ಅಲ್ವಾ. ಅವರಲ್ಲಿ ಕೆಲವರು ಸಚಿವ ಸ್ಥಾನದ ಬೇಡಿಕೆಯನ್ನು ಇಟ್ಕೋಬಹುದು. ಇದು ರಾಜಕೀಯವಾಗಿ ಇಷ್ಟೇ ಅಲ್ಲ, ಅದಾದ ಮೇಲೆ ಮತ್ತೆ ತಮಿಳುನಾಡಿನ ಜನ 2 ಪಾರ್ಟಿ ಸಿಸ್ಟಮನ್ನು ಯಾವಾಗ ಇಷ್ಟಪಡ್ತಾರೆ, ಆ 2 ಪಾರ್ಟಿ ಸಿಸ್ಟಮ್ಮು ಆ ಪದ್ಧತಿ ಏನಾಗುತ್ತೆ, ಅಣ್ಣಾಡಿಎಂಕೆ ಸಂಪೂರ್ಣ ವಾಶೌಟ್ ಆಗಿಬಿಡುತ್ತಾ? ಜಯಲಲಿತಾ MGR ಲೀಗಸಿ ಏನಿದೆ, ಲೆಗಸಿ ಏನಿದೆ, ಆ ಲೆಗಸಿ ಕಥೆ ಏನು? ಇಂಥ ಹಲವು ಪ್ರಶ್ನೆಗಳು ಇವೆ. ವಿಜಯ್ ದಾರಿ ಅಂಥ ಸುಲಭವಾದ್ದು ಅಂತ ನಾನು ಹೇಳಲ್ಲ, ಯಾಕಂದರೆ ಅವರ ಎಕ್ಸ್ಪೀರಿಯನ್ಸ್ ಕಡಿಮೆ. ಆದರೆ ಅವರಿಗೊಂದು ಕೇಳಿಸಿಕೊಳ್ಳುವ ಗುಣ ಇದೆ ಅಂತ ಅರ್ಥ. ಇವತ್ತು ಸದನದಲ್ಲಿ ಅವರು ಎಲ್ಲ ಸದಸ್ಯರು ಮಾತನಾಡುವಾಗ ಅವರು ಮೌನವಾಗಿ ಕೂತು ಕೇಳಿಸ್ಕೊತಾ ಇದ್ರು. ಒಬ್ಬ ರಾಜಕಾರಣಿಗೆ ಕೇಳಿಸಿಕೊಳ್ಳುವ ಗುಣ ಬಹಳ ಮುಖ್ಯ. ಮಾತನಾಡುವುದು ಮಾತ್ರ ಅಲ್ಲ, ಭಾಳಷ್ಟು ಜನ ಆಡ್ತಾ ಇರ್ತಾರೆ, ಅವ್ರಿಗೆ ಕೇಳಿಸಿಕೊಳ್ಳೋದು ಗೊತ್ತಿರಲಿಲ್ಲ. ಯಾರಿಗೆ ಕೇಳಿಸಿಕೊಳ್ಳೋದು ಗೊತ್ತಿಲ್ವೋ ಅವ್ರು ಬೆಳೆಯಲಾರರು. ಆದ್ದರಿಂದ ವಿಜಯ್ ಅವರಲ್ಲಿ ಈ ಕೇಳಿಸಿಕೊಳ್ಳುವ ಗುಣ ಏನಿದೆ ಅದನ್ನು ಅವರು ಇವತ್ತು ವ್ಯಕ್ತಪಡಿಸಿದ್ರು ಅನ್ನೋದು ಬಹಳ ಮುಖ್ಯವಾದ್ದು. ಅದರ ಜೊತೆಗೆ ಅವರು ಒಂದು ಸಂದೇಶ, ಅಂದರೆ ಈಗ ವಿಜಯ್ ಆಟ ಶುರುವಾಗಿದೆ. ಈ ಎಲ್ಲ ಡೆವಲಪ್ಮೆಂಟ್ ನೋಡಿದರೆ, ಒಂದು ಆಡಳಿತದಲ್ಲಿ ಒಂದು ಕಡೆ ಅವರು ಆಟ ಶುರು ಮಾಡಿದ್ದು, ಇನ್ನೊಂದು ತಮಿಳುನಾಡಿನ ರಾಜಕಾರಣದಲ್ಲಿ ಆಟ ಶುರು ಮಾಡಿದ್ದು. ಈ ಆಟಗಳು ಎಲ್ಲವೂ ಯಶಸ್ವಿ ಆಗ್ತಾ ಅಂತಲ್ಲ. ರಾಜಕಾರಣ ಒಂದು ದಿವಸ ಆಟ ಕಣ್ರಿ, ಅದು ಏನು ಚೆಸ್ ಆಟನೋ ಫುಟ್ಬಾಲೋ ಕ್ರಿಕೆಟೋ ಅದನ್ನು ನಮಗೆ ಬೇಕಾದಾಗ ನಾವು ಹೇಳ್ಬೋದು. ಆದರೆ ಇದೊಂದು ಆಟ ಅಂತ. ಈ ಆಟ ಏನಿದೆ, ಈ ಆಟ ಶುರು ಮಾಡಿದ ಮೇಲೆ ಇಡೀ ವಿರೋಧ ಪಕ್ಷಗಳಿವೆಯಲ್ಲ ನೋಡಿ, ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತೇಳಿ. ತಮ್ಮ ಕಡುವೈರಿ ಸ್ಟಾಲಿನ್, DMK ಸ್ಟಾಲಿನ್ ಅವ್ರ ಮನೆಗೆ ಹೋಗ್ತಾರೆ, ಉದಯನಿಧಿ ಸ್ಟಾಲಿನ್ ಜೊತೆ ಮಾತನಾಡ್ತಾರೆ, 25-30 ನಿಮಿಷ ನಿಂತ್ಕೋತಾರೆ. ಆಲ್ ದೀಸ್ ಥಿಂಗ್ಸ್ ವಿಲ್ ವರ್ಕ್ ಅಂತ ಲೈಫ್ನಲ್ಲಿ. ಒಂದು ಪಾಸಿಟಿವ್ ಆದ ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ ಮನುಷ್ಯನಿಗೆ. ಅಂಥ ಒಂದು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಅವರು ಸೃಷ್ಟಿ ಮಾಡ್ತಾ ಇರೋದು ಒಂದು. ಸೆಕೆಂಡ್ ಥಿಂಗ್, ಈ ವಿರೋಧ ಪಕ್ಷಗಳನ್ನು ಒಂದೊಂದಾಗಿ ಗುಳುಮ್ಗುಡ್ತಿದ್ದಾರೆ, ನುಂಗ್ತಿದ್ದಾರೆ. DMK ನುಂಗಿದ್ರ ಇಂಥ ಪ್ರಶ್ನೆ. ವಿಜಯ್ ಮುಂದೆ ಸಾಗುವ ಹಾದಿ ಮತ್ತು ಹೆಜ್ಜೆ ಗುರುತುಗಳೇನಿದೆಯಲ್ಲ ಅದು ಭಾಳ ಮುಖ್ಯವಾದ್ದು. ಅದು ಈಗ ತಕ್ಷಣ ಇವತ್ತೇ ಗೊತ್ತಾಗಲ್ಲ. ಇವತ್ತು ಅವರೇನು ಇದನ್ನು ಪಡೆದ ಮೇಲೆ, ಬಹುಮತ ಪಡೆದ ಮೇಲೆ, ನಾಳೆಯಿಂದ ವಿಜಯ್ ನಿಜವಾಗಿ ಆಟ ಆಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬ ಚಿತ್ರ ನಟನಾಗಿ ಆಟ ಆಡೋದಿರುತ್ತಲ್ಲ, ಅದು ಭಾಳ ಡಿಫ್ರೆಂಟ್ ಅಂತ ಅದು ಗೊತ್ತಾಗುತ್ತೆ ಏನು ಅಂತ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಹಾಜರಾಗ್ತೀನಿ 3 ಸುದ್ದಿಗಳೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ.